ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನು ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೂಪಾಯಿ ಮೌಲ್ಯ ಭಾರಿ ಕುಸಿತ ಕಂಡಿದೆ. $1ಗೆ ಸುಮಾರು 90 ರೂಪಾಯಿ ಅಷ್ಟಿದೆ. ಹಾಗಾದ್ರೆ ಈ ರೂಪಾಯಿ ಮೌಲ್ಯ ಕುಸಿತದಿಂದ ನಮ್ಗೇನ್ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಈ ರೂಪಾಯಿ ಮೌಲ್ಯ ಕುಸಿತದಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳುತ್ತೆ. ಯಾಕಂದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗತ್ತೆ. ಹಾಗಾದ್ರೆ ಏನೆಲ್ಲ ವಸ್ತುಗಳ ಬೆಲೆ ಏರಿಕೆ ಆಗತ್ತೆ? ರೂಪಾಯಿ ಮೌಲ್ಯ ಕುಸಿತದಿಂದ ನಮ್ಗೇನ್ ಎಫೆಕ್ಟ್ ಆಗುತ್ತೆ? ಈ ಎಲ್ಲದ್ರ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಇತ್ತೀಚಿನ ದಿನಗಳಲ್ಲಿ ರೂಪಾಯಿ ಮೌಲ್ಯ ಡಾಲರ್ ಮುಂದೆ ದುರ್ಬಲ ಆಗ್ತಾನೆ ಇದೆ. ಇದು ನಮ್ಮಂತಹ ಸಾಮಾನ್ಯ ಜನರ ಜೇಬಿಗೆ ನೇರ ಹೊಡೆತ ಬೀಳತ್ತೆ. ಅಷ್ಟಕ್ಕೂ ರೂಪಾಯಿ ಯಾಕೆ ಕುಸಿತಿದೆ? ಇದಕ್ಕೆ ಹಲವು ಕಾರಣಗಳಿದೆ. ನಮ್ ದೇಶಕ್ಕೆ ಪೆಟ್ರೋಲು, ಕಚ್ಚಾ ತೈಲ, ಎಲೆಕ್ಟ್ರಾನಿಕ್ ಬಿಡಿಭಾಗಗಳು ಇತ್ಯಾದಿ ಇವೆಲ್ಲ ವಸ್ತುಗಳು ವಿದೇಶದಿಂದ ಆಮದು ಮಾಡ್ಕೊಳ್ತೇವೆ. ಮತ್ತೆ ಅದಕ್ಕೆ ಡಾಲರ್ಗಳಲ್ಲಿ ನಾವು ಪೇ ಮಾಡ್ತೀವಿ. ಆದ್ರೆ ನಮ್ಮ ಎಕ್ಸ್ಪೋರ್ಟ್ ಅಷ್ಟು ಹೆಚ್ಚಿಲ್ಲ. ಯಾಕಂತಂದ್ರೆ ನಮ್ಮ ಎಕ್ಸ್ಪೋರ್ಟ್ ಕಡಿಮೆ ಇದೆ, ಅಂದ್ರೆ ಡಾಲರ್ ಕಡಿಮೆ ಬರುತ್ತೆ. ಗ್ಲೋಬಲ್ ನಲ್ಲಿ ಡಾಲರ್ ಬಲಗೊಳ್ಳುವಾಗ ನಮ್ಮ ರೂಪಾಯಿ ಸ್ವಲ್ಪ ಕುಸಿತ ಹೋಗುತ್ತೆ. ಇದಲ್ಲದೆ ಹಣದುಬ್ಬರ, ವಿದೇಶಿ ಹೂಡಿಕೆದಾರರು ಹಣ ತೆಗೆದುಕೊಂಡು ಹೋಗುವುದು ಇತ್ಯಾದಿ ಕಾರಣಗಳಿಂದ ರೂಪಾಯಿ ಮೌಲ್ಯ ಕುಸಿತ ಇದೆ. ಈಗ ರೂಪಾಯಿ ಕುಸಿತ ಜನರ ಮೇಲೆ ಹೇಗ್ ಪರಿಣಾಮ ಬೀಳುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ದೈನಂದಿನ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಯಾಕಂತಂದ್ರೆ ನಮ್ಮ ದೇಶಕ್ಕೆ 80% ಪೆಟ್ರೋಲ್ ವಿದೇಶದಿಂದ ಬರುತ್ತೆ. ಡಾಲರ್ ಹೆಚ್ಚಾದ್ರೆ ಈ ಪೆಟ್ರೋಲ್ ಬೆಲೆ ಕೂಡ ಹೆಚ್ಚಾಗುತ್ತೆ. ಉದಾಹರಣೆಗೆ ಈಗ ಪೆಟ್ರೋಲ್ ಲೀಟರ್ಗೆ 100 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ರೂಪಾಯಿ ಕುಸಿತ ಆಗ್ತಾನೆ ಇದ್ರೆ 105ರಿಂದ 110 ರೂಪಾಯಿ ಆಗ್ಬಹುದು. ಇದರಿಂದ ಸಾರಿಗೆ ವೆಚ್ಚ ಹೆಚ್ಚಾಗತ್ತೆ. ಮಾರುಕಟ್ಟೆಯಲ್ಲಿ ತರಕಾರಿ, ಹಾಲು, ದಿನಸಿ ಎಲ್ಲವೂ ದುಬಾರಿ ಆಗತ್ತೆ. ಇನ್ನು ಎರಡನೇದು, ಎಲೆಕ್ಟ್ರಾನಿಕ್ಸ್ ಮತ್ತು ಗ್ಯಾಜೆಟ್ಸ್ ದುಬಾರಿ ಆಗತ್ತೆ. ಮೊಬೈಲ್, ಲ್ಯಾಪ್ಟಾಪ್, ಟಿವಿ ಇತ್ಯಾದಿ ಈ ಎಲ್ಲ ವಸ್ತುಗಳನ್ನ ಚೀನಾ ಅಥವಾ ವಿದೇಶದ ಬಿಡಿಭಾಗಗಳಿಂದಲೇ ಮಾಡ್ತಾರೆ. ಅದಕ್ಕೆ ಡಾಲರ್ ಲೆಕ್ಕದಲ್ಲೇ ಪೇ ಮಾಡ್ಬೇಕಾಗತ್ತೆ. ರೂಪಾಯಿ ಕುಸಿತ ಕಾಣ್ತಾ ಇದ್ರೆ ಕಂಪನಿಗಳು ಬೆಲೆಗಳನ್ನ ಹೆಚ್ಚಿಸುತ್ತೆ. ಉದಾಹರಣೆಗೆ ನೀವು ಹೊಸ ಫೋನ್ ಕೊಳ್ಳೋಕೆ ಯೋಚಿಸ್ತಾ ಇದ್ರೆ 20,000 ರೂಪಾಯಿ ಫೋನು 22,000 ರೂಪಾಯಿ ಕೂಡ ಆಗಬಹುದು. ಮೂರನೇದು, ಶೇರ್ ಮಾರ್ಕೆಟ್ ಮೇಲೂ ಪರಿಣಾಮ ಬೀಳುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಏರಿಳಿತ ಸಾಮಾನ್ಯ ಆಗ್ಬಿಡತ್ತೆ. ಇನ್ನು ನಾಲ್ಕನೇದು, ವಿದೇಶಿ ಶಿಕ್ಷಣ ಮತ್ತು ಸಾಲಗಳು ಹೆಚ್ಚು ವೆಚ್ಚ ಆಗತ್ತೆ. ಉದಾಹರಣೆಗೆ ನಿಮ್ಮ ಮಗ ಅಮೆರಿಕದಲ್ಲಿ ಓದ್ತಾ ಇದ್ರೆ ಟ್ಯೂಷನ್ ಫೀಸ್, ಹಾಸ್ಟೆಲ್ ಎಲ್ಲವೂ ಡಾಲರ್ ಲೆಕ್ಕದಲ್ಲೇ ಇರೋದ್ರಿಂದ ರೂಪಾಯಿ ಕುಸಿದ್ರೆ ನೀವು ಹೆಚ್ಚು ರೂಪಾಯಿಯನ್ನ ಕಳಿಸ್ಬೇಕಾಗತ್ತೆ. ಉದಾಹರಣೆಗೆ $10,000 ಫೀಸ್ ಇದ್ರೆ 8 ಲಕ್ಷದ ಬದಲು ನೀವು 9 ಲಕ್ಷ ಕೊಡ್ಬೇಕಾಗತ್ತೆ. ಇನ್ನು ಸಾಲಗಳ ಬಗ್ಗೆಯೂ ರೂಪಾಯಿ ಕುಸಿತ ಹಣದುಬ್ಬರ ಹೆಚ್ಚಿಸುತ್ತೆ. ಆದ್ರಿಂದ RBI ಬಡ್ಡಿ ದರ ಹೆಚ್ಚಿಸುತ್ತೆ. ನಿಮ್ಮ ಹೋಮ್ ಲೋನ್ EMI ಸ್ವಲ್ಪ ಹೆಚ್ಚಾಗತ್ತೆ. ಮಾಸಿಕ ಖರ್ಚು ಕೂಡ ಜಾಸ್ತಿ ಆಗತ್ತೆ. ಐದನೇದಾಗಿ, ಉಳಿತಾಯ ಮತ್ತು ಹೂಡಿಕೆ ಮೇಲೆ ಕೂಡ ಇದು ಎಫೆಕ್ಟ್ ಆಗತ್ತೆ. ಹಣದುಬ್ಬರ ಹೆಚ್ಚಾದ್ರೆ ನಿಮ್ಮ ಬ್ಯಾಂಕ್ ಸೇವಿಂಗ್ ಮೌಲ್ಯ ಕಡಿಮೆ ಆಗತ್ತೆ. ಯಾಕಂದ್ರೆ ವಸ್ತುಗಳ ಬೆಲೆ ಹೆಚ್ಚಾಗತ್ತೆ. ಸ್ಥಿರ ಆದಾಯ ಇದ್ದವರಿಗೆ ಅಂದ್ರೆ ಸ್ಯಾಲ್ರಿ ಇರೋರಿಗೆ ಹೆಚ್ಚು ಕಷ್ಟ ಆಗತ್ತೆ. ಉದಾಹರಣೆಗೆ ನೀವು 10,000 ರೂಪಾಯಿ ಸೇವ್ ಮಾಡ್ತಾ ಇದ್ರೆ 1 ವರ್ಷದ ನಂತರ ಅಷ್ಟೇ ಮೌಲ್ಯ ಇರಲ್ಲ. ಯಾಕಂದ್ರೆ ಎಲ್ಲ ದುಬಾರಿ ಆಗಿರುತ್ತೆ. ಒಟ್ನಲ್ಲಿ ಈ ರೂಪಾಯಿ ಕುಸಿತ ನಮ್ಮ ದೈನಂದಿನ ಜೀವನಕ್ಕೆ ತೊಂದರೆ ಕೊಡೋದಂತೂ ಪಕ್ಕ. ಆದ್ರೆ ಎಕ್ಸ್ಪೋರ್ಟ್ ಕಂಪನಿಗಳಿಗೆ ಇದು ಲಾಭ ಆಗುತ್ತೆ. ಸದ್ಯ ಸರ್ಕಾರ ಮತ್ತು RBI ಇದನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಿದೆ. ನೀವೇನಾದ್ರೂ ಸಾಮಾನ್ಯ ವ್ಯಕ್ತಿಯಾಗಿದ್ರೆ ಸ್ವಲ್ಪ ಬಜೆಟ್ ಪ್ಲಾನ್ ಮಾಡಿ, ಅನಗತ್ಯ ಖರ್ಚನ್ನ ಕಡಿಮೆ ಮಾಡಿ. ಆಗ ಸ್ವಲ್ಪ ನಿಮ್ಗೆ ಅನುಕೂಲ ಆಗಬಹುದು. ಏನಂತೀರಾ? ಕಮೆಂಟ್ ಮಾಡಿ.